ನಮಸ್ಕಾರ. ನನ್ನ ಹೆಸರು ವಾಣಿ ಅಂತ. ನಾನು ಕರ್ನಾಟಕ ಪಬ್ಲಿಕ್ ಶಾಲೆ ಮಾರೇನಹಳ್ಳಿಯಲ್ಲಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. A3 ಅಕಾಡೆಮಿಯ ಬಗ್ಗೆ ನಾನು ಮೊದಲೇ ಕೇಳಿದ್ದೆ. ಆದರೆ A3 ಅಕಾಡೆಮಿಯ ಕಾರ್ಯವೈಖರಿ ಹೇಗಿರುತ್ತೆ ಅಂತಂದರೆ, ಅವರು ನಮ್ಮ ಶಾಲೆಯಲ್ಲಿ 1 ವಾರಗಳ ಕಾಲ ಪಂಚಕೋಶ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೈಗೊಂಡಾಗ, ಈ ಪಂಚಕೋಶ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಜನಪ್ರಿಯವಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅದರ ಕಾರ್ಯವೈಖರಿ ಹೇಗಿರುತ್ತೆ, ಮಕ್ಕಳ ಸಮತೋಲನ ಬೆಳವಣಿಗೆಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಈ ಪಂಚಕೋಶ ಕಾರ್ಯಕ್ರಮದಲ್ಲಿ 5 ಭಾಗಗಳನ್ನು ನಾವು ನೋಡ್ಬೋದು. ಮೊದಲನೇ ದಿನ ಅವರು ಅನ್ನಮಯ ಕೋಶ ಅಂಥೇಳಿ ಪರಿಚಯ ಮಾಡಿಕೊಟ್ರು ಮಕ್ಕಳಿಗೆ. ಈ ಅನ್ನಮಯ ಕೋಶದಲ್ಲಿ ಮಕ್ಕಳು ಯಾವ ರೀತಿ ಆಹಾರ ಸೇವಿಸಬೇಕು, ಯಾವ ರೀತಿ ಆಹಾರ ಸೇವಿಸಿದ್ರೆ ನಮ್ಮ ದೇಹಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆಯ ಪೋಷಣೆಗಳು ಸಿಗುತ್ತೆ, ಯಾವ ಆಹಾರದಿಂದ ನಮಗೆ ಯಾವೆಲ್ಲ ವಿಟಮಿನ್ ಸಿಗುತ್ತೆ, ಜೀವಸತ್ವಗಳು ಸಿಗುತ್ತೆ, ಹೀಗೆ ಆಹಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅವರು ತಿಳಿಸ್ಕೊಟ್ರು. ಎರಡನೇದಾಗಿ ಅವರು ಪ್ರಾಣಮಯ ಕೋಶ ಅಂತ 2ನೇ ದಿನ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಈ ಪ್ರಾಣಮಯ ಕೋಶದಲ್ಲಿ ಅವರು ನಮ್ಮ ದೇಹ ಸದೃಢವಾಗಬೇಕು ಅಂದರೆ, ನಮಗೆಲ್ಲ ಗೊತ್ತಿದೆ ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತ. ಒಬ್ಬ ಸದೃಢವಾದ ದೇಹವನ್ನು ಹೊಂದಿದಂಥ ವ್ಯಕ್ತಿ ಅವನೇನಾದರೂ ಸಾಧಿಸೋದ್ರಲ್ಲಿ ಮೊದಲೇ ಇರ್ತಾನೆ ಅಂತ ನಾವು ಹೇಳ್ಬೋದು. ಹೀಗೆ ಸದೃಢವಾದ ದೇಹವನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ನಾವೇನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೂಲಕ ನಮ್ಮ ಬಾಡಿಯನ್ನು ಹೇಗೆ ಸ್ಟ್ರಾಂಗಾಗಿ ಇಟ್ಕೋಬೇಕು ಅನ್ನೋಂಥದ್ದನ್ನು ಕೆಲವು ಆಟಗಳ ಮೂಲಕ ಚೆನ್ನಾಗಿ ಹೇಳಿಕೊಟ್ರು. ನಮಗೆಲ್ಲ ಗೊತ್ತಿದೆ ಮಕ್ಕಳಿಗೆ ಆಟಗಳು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಖೋ-ಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಈ ಥರ ಸರಳ ಆಟಗಳ ಮೂಲಕ ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಟ್ರು ಪ್ರಾಣಮಯ ಕೋಶದ ಬಗ್ಗೆ. ಪ್ರಾಣಮಯ ಕೋಶದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು. ಇದರಿಂದ ಮಕ್ಕಳಲ್ಲಿ ನಾಯಕತ್ವ ಗುಣ ಬಂತು, ಲೀಡರ್ಶಿಪ್ ಕ್ವಾಲಿಟೀಸ್, ಆಮೇಲೆ ಬೇರೆಯವ್ರ ಜೊತೆ ಹೇಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು, ಇದೆಲ್ಲ ಗುಣಗಳನ್ನು ನಾನು ನೋಡಿದೆ. ಮೂರನೇದಾಗಿ ವಿಜ್ಞಾನಮಯ ಕೋಶ ಅಂತ. ಅದರಲ್ಲಿ ಮಕ್ಕಳಿಗೆ ಸರಳ ಪ್ರಯೋಗಗಳು, ನನಗೂ ಗೊತ್ತಿರಲಿಲ್ಲ ನಮ್ಮ ಶಾಲೆಯಲ್ಲಿರೋ ಮಕ್ಕಳಿಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ. ಆ ಟ್ಯಾಲೆಂಟ್ನ ಒಂಥರ ಎಕ್ಸ್ಪ್ಲೋರ್ ಮಾಡೋ ಥರ ಅವರು ಕೆಲವು ಆ್ಯಕ್ಟಿವಿಟೀಸ್ನ ಕೊಟ್ಟರು. ಕೆಲವು ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡೋಕ್ಕೆ ಹೇಳಿದ್ರು. ಎಕ್ಸ್ಪೆರಿಮೆಂಟ್ಸ್ನ ಅವ್ರು ಜಸ್ಟ್ ಓರಲಾಗಿ ಹೇಳೋದಕ್ಕೆ ಮಕ್ಕಳು ಕೂಡ ಎಷ್ಟೋ ಆಸಕ್ತಿಯಿಂದ ಎಷ್ಟೊಂದು ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ಕೊಬಂತು ತೋರಿಸಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೂ ತುಂಬ ಖುಷಿಯಾಯಿತು. ಮಕ್ಕಳಲ್ಲಿರುವಂತಹ ಎಷ್ಟೋ ಟ್ಯಾಲೆಂಟ್ಸ್ ನಮಗೆ ಗೊತ್ತಿರೋದಿಲ್ಲ, ಯಾಕಂದರೆ ನಾವು ಅಕಾಡೆಮಿಕ್ಸ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕೆಲವು ಯಾವುದೋ ಒಂದು ಫೀಲ್ಡ್ಸನ್ನು ನಾವು ಟಚ್ ಮಾಡೋಕ್ಕಾಗಿರಲ್ಲ. ಬಟ್ ಇವರು ನಮ್ಮ ಶಾಲೆಗೆ ಬಂದಾಗ ವಿಜ್ಞಾನಮಯ ಕೋಶ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಕೂಡ ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ರು. ಅವ್ರದ್ದೇ ಆದಂತಹ ಕೆಲವು ಚಟುವಟಿಕೆಗಳ ಮೂಲಕ ಬಂದರು. ಆ ಮಕ್ಕಳನ್ನ ಇನ್ನೂ ಪ್ರಶಸ್ತಿ ಕೊಡೋ ಮೂಲಕ ಕೂಡ ಅವರು ಪ್ರೋತ್ಸಾಹ ಮಾಡಿದ್ರು. ನಮಗೆಲ್ಲ ಗೊತ್ತಿದೆ ಮೋಟಿವೇಶನ್ ಅನ್ನೋದು ತುಂಬ ಒಂದು ಒಳ್ಳೆಯ ವಿಷಯ. ಯಾಕಂದರೆ ಯಾವುದೇ ಒಬ್ಬ ಇನ್ಸ್ಪೈರ್ಡ್ ವ್ಯಕ್ತಿ ಅವನೇನಾದರೂ ಮಾಡೋದಕ್ಕೆ ಒಂದು ಮೋಟಿವೇಶನ್ ಬೇಕೇ ಬೇಕು. ಸೊ ಈ ಥರ ಅವರು ಮಕ್ಕಳಿಗೆಲ್ಲ ಪ್ರೈಸಸ್ ಕೊಟ್ಟು ಮೋಟಿವೇಶನ್ ಮಾಡಿದ್ರು. ಅದರಿಂದನೂ ಕೂಡ ಮಕ್ಕಳು ತುಂಬ ಕಲಿತರು. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಮನೋಮಯ. ಈ ಮನೋಮಯ ಕೋಶನೂ ಅಷ್ಟೇ ತುಂಬ ಆಸಕ್ತಿದಾಯಕವಾಗಿತ್ತು. ಮನೋಮಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಒಂದು ಸಮಾಜದಲ್ಲಿ ಬದುಕುವಾಗ ಅವನು ಎಲ್ಲ ಥರದ ಸಿಚುವೇಶನ್ಗಳನ್ನು ಅವನು ಎದುರಿಸ್ಬೇಕಾಗುತ್ತೆ. ಆ ಸಂದರ್ಭಗಳಲ್ಲಿ ನಾವು ಹೇಗೆ ಪ್ರತಿಕ್ರಿಯಿಸಬೇಕು, ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ಸರಳ ಕಥೆಗಳು, ಶ್ರವಣಕುಮಾರನ ಕತೆ, ಪುಣ್ಯಕೋಟಿ ಕತೆ, ಹೀಗೆ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಮಕ್ಕಳು ಕೂಡ ಅಷ್ಟೇ ಅದಕ್ಕೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ಕೊನೆಯದಾಗಿ ಬಂದಂಥದ್ದೇ ಆನಂದಮಯ. ಹ್ಯಾಪಿನೆಸ್ ಇದ್ದರೆ ನಾವು ಏನೆಲ್ಲ ಸಾಧನೆಯನ್ನು ಮಾಡ್ಬೋದು. ಹಾಗೆ ಆ ಆನಂದಮಯಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಆಟ ಆಡಿಸೋದಾಗಿರ್ಬೋದು, ಎಕ್ಸ್ಪೆರಿಮೆಂಟ್ಸ್ ಮಾಡಿರೋದಾಗಿರ್ಬೋದು. ಆಮೇಲೆ ಅವರಲ್ಲಿ ಕೆಲವು ಮಕ್ಕಳು ಸಂಗೀತ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಆ ಮಕ್ಕಳಿಗೆ ಹಾಡೋದಕ್ಕೆ ಅವಕಾಶ ಕೊಟ್ಟರು, ಜೋಕ್ಸ್ ಹೇಳೋದಕ್ಕೆ, ಡ್ಯಾನ್ಸ್ಗೆ, ಹೀಗೆ ಮಕ್ಕಳಲ್ಲಿ ಇರುವಂತಹ ಎಲ್ಲ ಒಂದು ಟ್ಯಾಲೆಂಟ್ಸನ್ನು ಹೊರಗೆ ತರೋಂಥ ಆ್ಯಕ್ಟಿವಿಟೀಸ್ನ ಕೊಟ್ಟು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಆ ಆ್ಯಕ್ಟಿವಿಟೀಸ್ನೆಲ್ಲ.
ಇದರಿಂದ ನನಗೂ ಕೂಡ ತುಂಬ ಇನ್ಸ್ಪೈರ್ ಆಯಿತು. ಅಂದರೆ ನಾವು ಯಾವಾಗಲೂ ಅಕಾಡೆಮಿಕ್ಸ್ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾ ಇರ್ತಿದ್ವಿ, ಬಟ್ ಹೀಗೆ ಮಕ್ಕಳಲ್ಲೂ ಏನೆಲ್ಲ ಟ್ಯಾಲೆಂಟ್ಸ್ ಅಡಗಿರುತ್ತೆ ಅದನ್ನು ನಾವು ಹೇಗೆ ಹೊರಗಡೆ ತರಬೇಕು ಅನ್ನೋದು ಈ ಪಂಚಕೋಶ ಕಾರ್ಯಕ್ರಮದಿಂದ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಸೊ A3 ಅಕಾಡೆಮಿಯ ಅನಸೂಯ ಗೌಡ ಮೇಡಮು ಹಾಗೆ ಶ್ರೀಯುತ ಇಂದ್ರಕುಮಾರ್ ಸರು ಅಷ್ಟೇ ಮಕ್ಕಳ ಜೊತೆಗೆ ಚೆನ್ನಾಗಿ ಎಲ್ಲನೂ ಮಿಂಗಲ್ ಆಗಿ ಅವ್ರ ಬೇಕು ಬೇಡಗಳನ್ನು ಮತ್ತು ಅವ್ರಿಗೆ ಗೈಡ್ಲೈನ್ಸನ್ನೆಲ್ಲ ಕೊಟ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಸೊ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ವೈಯಕ್ತಿಕವಾಗಿ ನನ್ನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.